ಏನು ಉತ್ತರ ಮುಗಿದೋದ್ರೆ ನಾನು ಹೇಳ್ಬಾರ್ದು ಅಂತ ಇದೆಯಾ? ಏನು ಇವತ್ತೇ ಹೇಳ್ಬೇಕು ಅಂತ ಇದೀನಿ ಒತ್ತಾಯ ಮಾಡೋದಕ್ಕೆ? ನೀವು ಸರ್ಕಾರ ಅಂದ್ರೆ ನಾನಲ್ವಾ? ಐ ಆಮ್ ದಿ ಹೆಡ್ ಆಫ್ ದಿ ಗವರ್ಮೆಂಟ್. ಅವರು ಏನೇನು ಹೇಳಿದ್ದಾರೆ ನನ್ನ ಮೇಲೆ ಅದಕ್ಕೆಲ್ಲ ಉತ್ತರ ಕೊಡ್ಬೇಕಲ್ಲ. ಡಿ ಕೆ ಶಿವಕುಮಾರ್ ಅವ್ರದ್ದು ಸ್ವಲ್ಪ ಕಲ್ಲುರಿದೆ, ಅವರೇ ಹೇಳ್ಬಿಟ್ಟವ್ರು ನಾನು ಹೊರಟ ಅದು ಇದು ಅಂತ ಹೇಳ್ಬಿಟ್ಟವ್ರೆ. ಇಡೀ ಇಲ್ಲಿ ಮಿಸ್ಟೇಕ್ ಆಗಿರೋ ಅಂಥದ್ದು ಸರ್ಕಾರದ್ದು. ಇದುವರೆಗೂ ನೀವು ಬಾಯಲ್ಲಿ ಒಂದ್ಸರಿನೂ ಕೂಡ ತಪ್ಪಾಗಿದೆ ಸರ್ಕಾರದಿಂದ ಅಂತ ಬರಲೇ ಇಲ್ಲ ನಿಮ್ಮ ಬಾಯಲ್ಲಿ. ನಮ್ಮ ಸರ್ಕಾರದಿಂದ ತಪ್ಪಾಗಿದೆ ಅಂತ ಕೇಳಿ ಅಟ್ಲೀಸ್ಟ್ ಒಂಥರ ಸರ್ಕಾರದ ಪ್ರಾಯೋಜಿತ ಕೊಲೆನೇ ಅಂತ ಹೇಳಿದ್ದೀನಿ ನಾನು. ಆಚೆ ಎಲ್ಲ ಪ್ರಣಯ ಆದ್ರೂ ಬೇಕಲ್ಲ. ಪರಮೇಶ್ವರ್ ಎಲ್ಲ ಮುಚ್ಚಿಟ್ಬಿಟ್ರು. ಈ ಕೋಳಿನ ಮಂಕರಿಯಲ್ಲಿ ಮುಚ್ತಾರೆ ಅಂತಾರೆ ಹಳ್ಳಿಗಳ ಕಡೆ, ಹಂಗೆ ಮುಚ್ಚಿಟ್ಬಿಟ್ರಿ ನೀವೆಲ್ಲ. ಇವು ಹೇಳ್ಬೇಕಾಯ್ತು ನೋಡಿ ತಪ್ಪು ಅಂತ. ನಾನು ಅವತ್ತೇ ಹೇಳಿದೆ, ನಾನು ನೋಡಿ ಇಷ್ಟೆಲ್ಲ ಆಗಿದೆ, ಅವ್ರ ಮೇಲೆ ಕ್ರಮ ಆಗಿದೆ, ಅದೆಲ್ಲ ಬಿಟ್ಬಿಡಿ. ನನಗೆ ಪರಮೇಶ್ವರ್ ಅವ್ರ ಮೇಲೆ ವಿಶ್ವಾಸ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಡಿ ಕೆ ಶಿವಕುಮಾರ್ ಅವ್ರದ್ದು ಸ್ವಲ್ಪ ಕಲ್ಲುರಿದೆ, ಅವರೇ ಹೇಳ್ಬಿಟ್ಟವ್ರು ನಾನು ಹೊರಟ ಅದು ಇದು ಅಂತ ಹೇಳ್ಬಿಟ್ಟವ್ರೆ. ಒಂದು ಸರಿ ಅವರು ಬದುಕಿ, ಅವ್ರ ತಂದೆ ತಾಯಿ ಬದುಕಿದ್ದಾರೆ, ಅವ್ರ ಆತ್ಮಕ್ಕಾದ್ರೂ ಶಾಂತಿ ಸಿಗಲಿ. ಒಂದು ಸರಿ ಸರ್ಕಾರದಿಂದ ತಪ್ಪಾಗಿದೆ ಕ್ಷಮಿಸ್ಬಿಡಿ ಅಂತ ಹೇಳಿದ್ರೆ ಅವ್ರ ಆತ್ಮಕ್ಕಾದ್ರೂ ಶಾಂತಿ ಸಿಗ್ತಾ ಇತ್ತು. ಇಲ್ಲಿ ಅದೂ ಆಗಿಲ್ಲ. ಇಡೀ ಇಲ್ಲಿ ಮಿಸ್ಟೇಕ್ ಆಗಿರೋ ಅಂಥದ್ದು ಸರ್ಕಾರದ್ದು. ಇದು ಸರ್ಕಾರದ್ದು. ಇಲ್ಲಿ ಮಿಸ್ಟೇಕ್ ಮಾಡಿದ RCBಯಲ್ಲಿ ಅಮಾಯಕ ಏನು ಮಕ್ಕಳು ಸತ್ತಿದ್ದಾರೆ, ತಮ್ಮ ತಪ್ಪಿಲ್ಲದ ಒಂದು ಕಾರಣಕ್ಕೋಸ್ಕರ ಸತ್ತಿದ್ದಾರೆ. ಅದು ಸರ್ಕಾರದ ನೇರವಾಗಿ ತಪ್ಪು, ಪೊಲೀಸವ್ರದ್ದಲ್ಲ ತಪ್ಪು. ಕರೆದವ್ರು ನೀವು ಅಲ್ಲೇ ಹೇಳ್ಬಿಟ್ಟಿದ್ದಾರಲ್ಲ, ಕೋರ್ಟಲ್ಲೇ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಯಾರೋ RCB ಅವರು ಹೇಳಿದ್ದಾರೆ, KSE ಅವರು ಹೇಳ್ಬಿಟ್ಟಿದ್ದಾರೆ. ಅವರು ಎಷ್ಟು ನೀಟಾಗಿ ಹೇಳಿದ್ದಾರೆ ಅಂದರೆ, ನಮ್ಮ ಮೇಲೆ ತಪ್ಪು ಹಾಕೋದಕ್ಕೋಸ್ಕರ ಗೌರ್ಮೆಂಟ್ ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ ಅಂತಲೇ ಕೋರ್ಟ್ಗೆ ಅಫಿಡವಿಟ್ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಈ ಅಮಾಯಕರ ಒಂದು ಸಾವಾಗಿದೆ. ಆಗಿದ್ರೂ ಕೂಡ ನೀವು ಇದುವರೆಗೂ ನೀವು ಬಾಯಲ್ಲಿ ಒಂದ್ಸರಿನೂ ಕೂಡ ತಪ್ಪಾಗಿದೆ ಸರ್ಕಾರದಿಂದ ಅಂತ ಬರಲೇ ಇಲ್ಲ ನಿಮ್ಮ ಬಾಯಲ್ಲಿ. ಬರಬೇಕಾಯ್ತು. ಏನೈತೆ ಇದರಲ್ಲಿ? ತಪ್ಪನ್ನ ತಪ್ಪು ಅಂತ ಒಪ್ಕೊಬೇಕಾಯ್ತು. ಪೊಲೀಸವ್ರ ಮೇಲೆ ತನಿಖೆ ಮೇಲೆ ಆ ಕುನ್ನಾ ಆಯೋಗದಲ್ಲಿ ಕೊಟ್ಟಿದ್ದಾರೆ, ಕುನ್ನಾ ಆಯೋಗದ ರಿಪೋರ್ಟಲ್ಲಿ ಆ ಮನುಷ್ಯ ಎಷ್ಟು ನೀಟಾಗಿ ಬರೆದಿದ್ದಾನೆ ಅಂತ ಹೇಳಿದ್ರೆ, ಜಸ್ಟಿಸ್ ಜಾನ್ ಮೈಕಲ್ ಕುನ್ನಾ ಅದರಲ್ಲಿ ಬರೆದಿದ್ದಾರೆ. ಅವರು ಪೊಲೀಸ್ ಕಮಿಷನರೇ ಎಲ್ಲ ಮಾಡಿದ್ದು ಅಂತ ಬರೆದಿದ್ದಾರೆ. ಸೆಕ್ಷನ್ ಹಾಕಿದ್ದಾರೆ ಅದರಲ್ಲಿ, ಇಂಥ 13 ಏನೋ ಹಾಕಿದ್ದಾರೆ ಸೆಕ್ಷನ್. ಅದ್ರ ಪ್ರಕಾರ ಪೊಲೀಸ್ ಈಸ್ ಫೇಲ್, ಕಮಿಷನರ್ ಈಸ್ ಫೇಲ್. ಅವ್ರಿಗೆ ಪವರ್ಸ್ ಇತ್ತು, ಆ ಪವರ್ನ ಯೂಸ್ ಮಾಡೋದ್ರಲ್ಲಿ ಫೇಲ್ ಆಗಿದ್ದಾರೆ ಅಂತೇಳಿ ಪೊಲೀಸ್ ಕಮಿಷನರ್ಗೆ ಇಟ್ಬಿಟ್ರಿ ನಾಮ, ತಿರುಪ್ತಿ ನಾಮ ಇಟ್ಬಿಟ್ಟು ಸಸ್ಪೆಂಡ್ ಮಾಡಿಬಿಟ್ರಿ ಅವ್ರನ್ನ. ತಪ್ಪು ಮಾಡಿದವ್ರು ನೀವು, ತಪ್ಪು ಮಾಡಿದವ್ರು ನೀವು. ಪರ್ಮಿಷನ್ ಇಲ್ಲ ಅಂದರೆ 5 ನಿಮಿಷ ಸಸ್ಪೆಂಡ್ ಮಾಡ್ಬೋದಾಯ್ತು. ಇಷ್ಟು ಮಾಡಿದ್ರೂ ಕೂಡ ನೀವು ಏನೂ ಮಾಡದೆ ಇವತ್ತು ಸರ್ಕಾರ ಒಂದು ರೀತಿ ಅಪರಾಧಿ ಸ್ಥಾನದಲ್ಲಿದೆ ಅಂತ ಅನಿಸುತ್ತೆ ನನಗೆ. ಅಪರಾಧಿ ಸ್ಥಾನದಲ್ಲಿದೆ. ತಪ್ಪು ಮಾಡಿದ್ದೀರಾ. ಈಗಲೂ ಕೂಡ ಒಂದು ಬಾರಿ ನಮ್ಮ ಸರ್ಕಾರದಿಂದ ತಪ್ಪಾಗಿದೆ ಅಂತ ಕೇಳಿ ಅಟ್ಲೀಸ್ಟ್ ಒಂದು ಬೆಲೆನಾದರೂ ಬರ್ತೈತೆ. ಇಲ್ಲೆಲ್ಲ ಚರ್ಚೆ ಆಗಿದ್ದಕ್ಕೆ ಒಂದು ಗೌರವ ಆದ್ರೂ ಬರ್ತೈತೆ. ಇಲ್ಲ ಅಂದರೆ ಈ ಕಳಂಕ ಹಂಗೆ ಉಳಿದೋಗ್ತೈತೆ. ತನಿಖೆ ಮಾಡೋದು, ನೀವೆಲ್ಲ ರಿಪೋರ್ಟ್ ಆಗೋದು, ಅದನ್ನು ನಾವು ಮಾತಾಡಿದಿರಿ. ನಾವು ಏನೇನು ಹೇಳಬೇಕೋ ಎಲ್ಲ ಹೇಳ್ಬಿಟ್ಟಿದ್ದೀರಿ. ಒಂಥರ ಇದು ನಾವು ಹೇಳಿದ್ದೀನಿ, ಇದು ಒಂಥರ ಸರ್ಕಾರದ ಪ್ರಾಯೋಜಿತ ಕೊಲೆನೇ ಅಂತ ಹೇಳಿದ್ದೀನಿ ನಾನು. ಆಚೆ ಎಲ್ಲ ಸರ್ಕಾರದ ಪ್ರಾಯೋಜಿತನೇ ಅಂತ ಹೇಳಿದ್ದೀನಿ. ಸರ್ ಪೂರ್ತಿ ನಮ್ಗೆ ಅದನ್ನು ಕ್ಲಾರಿಫಿಕೇಶನ್ ಮಾಡ್ತಾರೆ ನೋಡಿ, ಪೂರ್ತಿ. ಆದರೆ ಕ್ಷಮಾಪಣೆ ಕೇಳಕ್ಕೆ ಇವತ್ತು ಒಂದು ಅವಕಾಶ ಇದೆ, ದಯವಿಟ್ಟು ಮಾಡಿ ಅನ್ನೋ ಒಂದು ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಈ ತಪ್ಪು ನೇರವಾಗಿ ಸರ್ಕಾರ ಈ ತಪ್ಪನ್ನು ಒಪ್ಕೊಬೇಕು ಅನ್ನೋ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಸಭಾಧ್ಯಕ್ಷರೇ, ನಾನು ಇದಕ್ಕೆ ಉತ್ತರ ಕೊಡಬೇಕು. ಬಿಕಾಸ್ ಅನೇಕ ವಿಚಾರಗಳನ್ನು ನನ್ನ ಮೇಲೂ ಹೇಳಿದ್ದಾರೆ, ಸರ್ಕಾರದ ಮೇಲೂ ಕೂಡ ಹೇಳಿದ್ದಾರೆ. ನಾಳೆ ಬೆಳಿಗ್ಗೆ ನೀವು ಎಷ್ಟೊತ್ತಿಗೆ ಪ್ರಾರಂಭ ಮಾಡ್ತೀರಿ ಅಷ್ಟೊತ್ತಿಗೆ ಬಂದು ಉತ್ತರ ಕೊಡ್ತೀನಿ. ಏನು ಉತ್ತರ ಮುಗಿದೋದ್ರೆ ನಾನು ಹೇಳ್ಬಾರ್ದು ಅಂತ ಇದೆಯಾ? ಈಗ ಹೇಳಲ್ಲ, ನಾನು ನಾಳೆ ಹೇಳ್ತೀನಿ. ಏನು ಇವತ್ತೇ ಹೇಳ್ಬೇಕು ಅಂತ ಇದೀನಿ ಒತ್ತಾಯ ಮಾಡೋದಕ್ಕೆ? ನೀವು ನಾಳೆ ಹೇಳ್ತೀನಿ ಬೆಳಿಗ್ಗೆ. ಸನ್ಮಾನ್ಯ ಅಧ್ಯಕ್ಷರೇ, ಏನು RCB ಗೆಲುವಿನ ಹಿಂದೆ ರಾಜ್ಯದಲ್ಲಿ ಸಂಭ್ರಮ ಆಚರಣೆ ಮಾಡೋ ಸಂದರ್ಭದಲ್ಲಾದಂಥ ಅನಾಹುತದಲ್ಲಿ ಇವತ್ತು ನಾವು 11 ಜನ ಯುವಕರನ್ನ ನಾವೆಲ್ಲರೂ ಕೂಡ ರಾಜ್ಯದ ಯುವ ಜನತೆನ ನಾವೆಲ್ಲರೂ ಕಳ್ಕೊಂಡಿದ್ದೇವೆ. ಇವತ್ತು ನಮ್ಮ ಗೃಹ ಸಚಿವರು ಮಾತಾಡುವಂಥ ಸಂದರ್ಭದಲ್ಲಿ
ಹೇಳಿದ್ರು, ಹಲವಾರು ಕಡೆ ಈ ಘಟನೆಗಳಾಗಿದೆ ಅಂತಕ್ಕಂಥದ್ದನ್ನ ವ್ಯಾಖ್ಯಾನ ಮಾಡಿದ್ರು. ಎಲ್ಲೆಲ್ಲಿ ಕುಂಭಮೇಳದಲ್ಲಾಗಿದೆ, ಪುರಿಲಾಗಿದೆ, ತಿರುಪತಿಲಿ ಎಲ್ಲ ಕಡೆ ಆಗಿದೆ ಅಂತ. ಅಲ್ಲೆಲ್ಲ ಪ್ರತಿ ವರ್ಷ ಲಕ್ಷಗಟ್ಟಲೆ ಜನ ಸೇರ್ತಾರೆ, ಅದು ಓಕೆ, ಅದೊಂದು ಆರ್ಗನೈಸ್ಡ್ ಪ್ರೋಗ್ರಾಮು. ಇದು ತರಾತುರಿಯಲ್ಲಿ ಗೆದ್ದು ರಾತ್ರಿ ಗೆದ್ದರೆ ಬೆಳಗಿನ ಜಾವ ನೀವು ಸಭೆ ಇದು ಸಂಭ್ರಮ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಆದಂಥ ಇದು ಅಹಿತಕರ ಘಟನೆ. ಇದನ್ನು ನೀವು ವೆಲ್ ಪ್ಲ್ಯಾಂಡ್ ಆಗಿ ಆರ್ಗನೈಸ್ ಮಾಡಿ ಪೊಲೀಸು ನೀವು ಎಲ್ಲ ಅಧಿಕಾರಿಗಳು ಮತ್ತು ಸರ್ಕಾರ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಪ್ಲ್ಯಾನಿಂಗಲ್ಲಿ ಜನಗಳಿಗೆ ನೀವು ಸಂದೇಶ ಕೊಟ್ಟು ಅವ್ರನ್ನ ಜನಗಳನ್ನ ಎಲ್ಲೆಲ್ಲಿ ಬರಬೇಕು ಅಂತ ಹೇಳಿದರೆ ಈ ಥರ ಅನಾಹುತ ಆಗ್ತಾ ಇರಲಿಲ್ಲ. ಅದಕ್ಕೆ ಹೊಣೆ ಸರ್ಕಾರನೇ ಅಂತ ನೇರವಾಗಿ ನಾನು ಆಪಾದನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಒಂದು, ಈ RCB ಒಂದು ಗೆಲುವು ಇದೆಲ್ಲದನ್ನು ಕೂಡ ಸಂಭ್ರಮ ಮಾಡುವಂಥ ಪ್ರಮೇಯ ಇತ್ತ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಈಗ ಮುಖ್ಯಮಂತ್ರಿಗಳು ಕೂಡ ಕ್ರಿಕೆಟ್ ಪ್ರೇಮಿಗಳು, ಅವರು ಕೂಡ ಹಲವಾರು ಸರಿ ಸ್ಟೇಡಿಯಂಗೆ ಹೋಗ್ತಕ್ಕಂಥದ್ದು ಇದೆಲ್ಲದನ್ನು ಕೂಡ ನಾವು ನೋಡಿದ್ದೇವೆ. ಎಲ್ಲ ಕ್ರಿಕೆಟ್ ನಡೆದಂಥ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಅವ್ರು ಹೋಗಿ ಅವ್ರ ಸ್ನೇಹಿತರ ಜೊತೆ ಕೂತ್ಕೊಂಡು ವೀಕ್ಷಣೆ ಮಾಡೋದು ಎಲ್ಲ ಕೂಡ ನೋಡಿದ್ದೇವೆ. ಆದರೆ ಇದೊಂದು ಗ್ಯಾಮ್ಲಿಂಗ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. RCB ಇದೇನಿದೆ ಇದು ಗ್ಯಾಮ್ಲಿಂಗು. ಏನಾಗಿದೆ, ಯುವ ಜನತೆ ಸಾಕಷ್ಟು ಮನೆ ಮಠ ಕಳ್ಕೊಂಡಿರ್ತಕ್ಕಂಥ ಯುವಕರನ್ನ ನಾವು ನೋಡ್ತೇವೆ. ಬೆಟ್ಟಿಂಗ್ ದಂಧೆಗಳು ಮಾಡಿಕೊಂಡು ಈ ಒಂದು ಕ್ರಿಕೆಟ್ ಇದರಲ್ಲಿ ಹಲವಾರು ಜನ ಬೀದಿಗೆ ಬಂದಿರತಕ್ಕಂಥ ಯುವಕರನ್ನ ನಾವು ನೋಡಿದ್ದೇವೆ. ಆದ್ದರಿಂದ ಇದಕ್ಕೆ ನಾವು ಕುಮ್ಮಕ್ಕೆ ಕೊಡಬೇಕಾಗಿತ್ತಾ, ಅದನ್ನು ಆಲೋಚನೆ ಮಾಡಬೇಕಾಗಿತ್ತು ಸರ್ಕಾರ ಅಂತ ನಾನು ಸರ್ಕಾರನ ಸೂಕ್ಷ್ಮವಾಗಿ ಕೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ. ಇವತ್ತು ಅವರು ಸರಿಯಾದ ರೀತಿಯಲ್ಲಿ ಆರ್ಗನೈಸ್ ಮಾಡದೇ ಇರೋದ್ರಿಂದ ಇದೆಲ್ಲ ಕಾರಣ ಆಯಿತು ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ನಾವೊಂದು ನೋಡ್ತೇವೆ ನಮ್ಮಲ್ಲಿ ಕಾನೂನು ಆ ಥರ ಇದೆ. ಒಂದು ಏನಾದ್ರು ಕೂಡ ಕಟ್ಟಡ ಸರಿಯಾದ ರೀತಿಯಲ್ಲಿ ಕಟ್ಟದೆ ಅದೇನಾದ್ರು ಬಿದ್ದಂಥ ಸಂದರ್ಭದಲ್ಲಿ ಆ ಇಂಜಿನಿಯರು ಜೊತೆಗೆ ಆ ಮನೆ ಓನರ್ನ ಅವರೆಲ್ಲರನ್ನೂ ಕೂಡ ನಾವು ತಪ್ಪಿತಸ್ಥರನ್ನ ಮಾಡ್ತೇವೆ. ಇಲ್ಲಿ ಸರ್ಕಾರ ಯಾಕೆ ಬೇರೆಯವ್ರ ಮೇಲೆ ಹಾಕಿ ನುಲ್ಚ್ಕೊಳ್ತಾ ಇದೆ ಅಂತಕ್ಕಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಇವರೇ ಆರ್ಗನೈಸ್ ಮಾಡಿ ಇವರೇ ಕರೆದು ಇಲ್ಲಿ ಇಷ್ಟೊತ್ತಿಗೆ ಬನ್ನಿ, ಸ್ಟೇಡಿಯಂ ಹತ್ರ ಇಷ್ಟೊತ್ತಿಗೆ ಹೋಗಿ ಇಂತಕ್ಕಂಥದ್ದನ್ನ DPRನ ಸೆಕ್ರೆಟರಿಯವರು ಎಲ್ಲರೂ ಕೂಡ ಸಾಕಷ್ಟು ಸಲ ಮಾಹಿತಿ ಮೀಡಿಯಾದ ಮುಖಾಂತರ ಎಲ್ಲ ಕೂಡ ಮಾಧ್ಯಮದ ಮುಖಾಂತರ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕೂಡ ಹೇಳಿರ್ತಕ್ಕಂಥದ್ದು ಸಾಕ್ಷಿ ಇಡೀ ರಾಜ್ಯದ ಜನತೆ ಗೊತ್ತಿದ್ರು ಯಾಕೆ ಇದರಿಂದ ನುಲ್ಚ್ಕೊಳ್ಳೋಕೆ ಹೋಗ್ತಾ ಇದೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಮತ್ತು ಇಲ್ಲಿ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಒಬ್ಬರು ಮುಖ್ಯಮಂತ್ರಿಗಳಿದ್ದಾರೆ, ಒಬ್ಬರು ಗವರ್ನರ್ ಇದ್ದಾರೆ ಆ ವೇದಿಕೆಯಲ್ಲಿ, ಮತ್ತು ಇಂಟರ್ನ್ಯಾಷನಲ್ ಪ್ಲೇಯರ್ ಇದ್ದಾರೆ. ಅಂದರೆ ಆ ಪ್ರೋಟೋಕಾಲ್ ಆಗಿರಬೇಕು. ಅಲ್ಲಿ ಅವ್ರಿಗೇನಾದ್ರು ಒಂಚೂರು ಹೆಚ್ಚು ಕಡಿಮೆ ಆಗಿದ್ರೆ ಮತ್ತಿನ್ನೂ ಅನಾಹುತಕ್ಕೆ ರಾಜ್ಯ ಸಿಗಾಕೋತಿರ್ಲಿಲ್ವೇ? ಇದೆಲ್ಲ ಯಾಕೆ ಸೂಕ್ಷ್ಮವಾಗಿ ಇವರು ಅರ್ಥ ಮಾಡ್ಕೊಳ್ದಲೇ ಈ ಥರ ತಾರಾತುರಿಲಿ ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟ್ರು ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಸನ್ಮಾನ್ಯ ಅಧ್ಯಕ್ಷ. ಯಾಕೆಂದರೆ ಕೊಹ್ಲಿ ಅಂತ ಇಂಟರ್ನ್ಯಾಷನಲ್ ಪ್ಲೇಯರ್ ಇದ್ದರು, ನಮ್ಮ ಮುಖ್ಯಮಂತ್ರಿಗಳಿದ್ದರು, ಮತ್ತು ನಮ್ಮ ಘನತೆವೆತ್ತ ರಾಜ್ಯಪಾಲರು ಎಲ್ಲ ಇದ್ದಂಥ ಸಭೆಯಲ್ಲಿ ಏನಾದರೂ ಅಲ್ಲಿ ಅಭಿಮಾನಿಗಳ ಖುಷಿನಲ್ಲಿ ಅಲ್ಲಿ ಬಂದು ಸಡಗರದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗಿದರೆ ಯಾರು ಹೊಣೆ ಅದಕ್ಕೆ? ಆದ್ದರಿಂದ ಇದೆಲ್ಲದನ್ನು ಕೂಡ ದಯಮಾಡಿ ಆ ಅವಲೋಕನ ಮಾಡ್ದಲೇ ಮಾಡಿರ್ತಕ್ಕಂಥ ಒಂದು ಆರ್ಗನೈಸ್ ಆಗದೆ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ಅಧ್ಯಕ್ಷೆ. ಮತ್ತು ಇವತ್ತು ಪೊಲೀಸ್ನಲ್ಲೂ ನೀವು ಈ ಸೀಟಾಗ ಹೆಂಗೆ ಒಂದೇ ನಿಮಿಷ ಅಣ್ಣ, ನೀವು ಈ ಸೀಟಾಗಿ ಕೂತಾನೆ ಮಾತಾಡಿರೋದು. ಆ ಸೀಟಲ್ಲಿ ಕೂತ್ರೆ ಹೆಂಗಾದ ಸರ್? ಆ ಸೀಟಲ್ಲಿ ಇಲ್ಲಿ ಕೂತ್ಕೊಂಡ್ಲಿ ಅವರು ಇವರು ಖಾದರ್ ಅವರು ಹೆಂಗಿರ್ತಾರೆ, ಇಲ್ಲಿ ಕೂತ್ಕೊಂಡ ಹಿಂಗಿರ್ತಾರೆ, ಅಲ್ಲಿ ಹೋದ ತಕ್ಷಣ ಹುಲಿ ಆಗೋಗ್ಬಿಡ್ತಾರೆ. ಏನು ಮಾಡೋದು? ಮಹಿಮೆ ಅದು. ಅವರು 1 ಅವರ್ ಕೊಟ್ಟಿದ್ದಾರೆ ಸರ್, 1 ಅವರ್ಗಿಂತ ಜಾಸ್ತಿ ಉತ್ತರ ಕೊಟ್ಟಿದ್ದಾರೆ. ನಾನು ನಾಳೆ ನಿಮ್ಮದು ಅಭಿವೃದ್ಧಿದು ಸುಮಾರು 30-40 ಜನ ಮಾತಾಡಿದ್ದಾರೆ, ಅಭಿವೃದ್ಧಿ ಇದ್ದವ್ರಿಗೆ. ಅದ್ರ ಜೊತೆ ಎಲ್ಲರೂ ಮಾತಾಡಿದ್ದಾರೆ, ಇನ್ನೂ ಜಾಸ್ತಿ ಮಾತಾಡಿದ್ದಾರೆ. ಮತ್ತು ಇದ್ರದ್ದು ಲ್ಯಾಂಡ್ ಆರ್ಡ್ರದ್ದು ಒಂದು ನಿಲುವಳಿ ಸೂಚನೆ ಇದೆ ನಾಳೆ, ಇನ್ನೂ 269 ಇದೆ ನಾಳೆ. ಮೋಸ್ಟ್ಲಿ ಅದರಲ್ಲಿ ಅರ್ಧನೂ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಏನಾನ ಹೇಳಂಗಿದ್ರೆ ಇವತ್ತೇ ಏನು ಆವಾಜ್ ಬಿಡಬೇಕು, ಮೇರಿ ಆವಾಜ್ ಸುನು ಅಂತ ಹಾಕ್ಬಿಡಿ, ಹೇಳ್ತೀನಿ, ಮುಗಿಸ್ಬಿಡೋಣ. ಅವ್ರು 1 ಅವರ್ ಹೇಳಿದ್ದಾರೆ ಸರ್, ಪೂರ್ತಿಯಾಗಿ ಕಂಪ್ಲೀಟ್. ಅಧ್ಯಕ್ಷರೇ, ಅವ್ರ ಉತ್ತರ ಕೇಳಲಿಲ್ಲ. ನಾನು ಆ ಮನೆಯಲ್ಲಿದ್ದೆ, ಹಾಗಾಗಿ ಇಲ್ಲಿ ಬರೋಕ್ಕಾಗಲಿಲ್ಲ. ಫೈನಾನ್ಸ್ ಬಿಲ್ ಇತ್ತು, ಅಲ್ಲಿ ಹೋಗಿದ್ದೆ. ನಾಳೆ ಬೆಳಿಗ್ಗೆ ನಾನು ಜಾಸ್ತಿ ಮಾತಾಡಲ್ಲ, ಅರ್ಧ ಗಂಟೆ ಆಗ್ಬೋದು ಅಷ್ಟೇ. ಅರ್ಧ ಗಂಟೆ ಮಾತಾಡಿ ಅವರು ಏನೇನು ಹೇಳಿದ್ದಾರೆ ನನ್ನ ಮೇಲೆ ಅದಕ್ಕೆಲ್ಲ ಉತ್ತರ ಕೊಡಬೇಕಲ್ಲ. ಹೇಳಿರೋದೆಲ್ಲ ಸರ್ಕಾರ ಅಂದ್ರೆ ನಾನಲ್ವಾ? ಐ ಆಮ್ ದಿ ಹೆಡ್ ಆಫ್ ದಿ ಗೌರ್ಮೆಂಟ್. ಹೌದು, ಮತ್ತೆ ನಮ್ಮಿಬ್ರು ಸೇರಿಸಿದೆ ಬಿಡಪ್ಪ. ಇಬ್ಬರು ಅದೇ ಮಾನ್ಯ ಅಧ್ಯಕ್ಷರೇ, ಇವರು
ನನ್ನ ರಾಜೀನಾಮೆ ಕೇಳಿದ್ದಾರೆ, ಉಪಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳಿದ್ದಾರೆ, ಮತ್ತೆ ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೇಳಿದ್ದಾರೆ. ಉತ್ತರ ಕೊಡಬೇಕಲ್ಲ. ಸರ್, 2 ಕೊಡ್ಬೇಕಲ್ಲ, ಅದಕ್ಕೋಸ್ಕರ 2 ವಾರದಿಂದ ಇದು ಉತ್ತರಕ್ಕಾಗಿ ಕಾಯ್ತಾ ಇದ್ದಾವೆ. ಸೋಮವಾರ ಡಿಸ್ಕಷನ್ ಆಯ್ತು, ಇವತ್ತು ಶುಕ್ರವಾರ, ಇವತ್ತು ಗುರುವಾರ. ಇಷ್ಟು ದಿನ ಕಾದಿದ್ದೀರಿ, ಇನ್ನು ನಾಳೆ ಅರ್ಧ ದಿನ ಕಾಯ್ಕೊಳಕ್ಕಾಗಲ್ವಾ? ಅರ್ಧ ಗಂಟೆ ಕಾಯ್ಕೊಳಕ್ಕಾಗಲ್ವಾ? ತಲೆಯಲ್ಲಿ ಎಲ್ಲ ಇರ್ತೈತಿ, ಕೊಟ್ಬಿಡಿ ಆನ್ಸರ್. ನನ್ನ ತಲೆಯಲ್ಲಿ ಇರ್ತದೆ, ಬಟ್ ನಾಳೆ ಕೊಡಬೇಕು ಅಂತ ನಾನು ನಾಳೆ ಕೊಡ್ತೀನಿ. ನಾಳೆ ಎಷ್ಟೊತ್ತಿಗೆ ಮನೆ? 9 ಗಂಟೆಗೆ. ಹಾಂ, ಸ್ಟಾರ್ಟಿಂಗ್ 9 ಗಂಟೆಗೆ ಕ್ವಶನ್ ಅವರ್ ಇದೆ. 9 ಗಂಟೆಗೆ ಶುರು ಮಾಡ್ತೀರಾ? ಹಾಂ, 9 ಗಂಟೆನ 10 ಗಂಟೆನಾ? 9 ಗಂಟೆಗೆ. 9 ಸರ್, ದಿನಾನು 9ಕ್ಕೆ ಶುರು ಮಾಡ್ತಿದ್ದಾರೆ ಅವರು. ದಿನಾನು 9ಕ್ಕೆ ಮಾಡ್ತಾರೆ. 9 ಗಂಟೆ ಮಾಡುವ. 10 ಗಂಟೆಗೆ ಕೊಡ್ತೀನಿ ಬನ್ನಿ. ಅದೇ 8 ಗಂಟೆಗೆ ಶುರು. 10 ಗಂಟೆಗೆ 10:10. ಹಾಂ, ಇಲ್ಲ, ನಾನು ಅರ್ಧ ಗಂಟೆಯಲ್ಲಿ ಮುಗಿಸ್ಬಿಡ್ತೀನಿ, ಜಾಸ್ತಿ ಹೇಳಕ್ ಹೋಗಲ್ಲ. ನೀನು ಏನೇನು ಹೇಳಿದೀಯಾ, ಈಗ ಜನಾರ್ದನ್ ಹೋಟ್ಲಿಗೆ ತಿಂಡಿ ತಿನ್ನಕ್ಕೆ ಹೋಗಿದ್ರು ಅಂತ ಹೇಳಿದೀಯಲ್ಲ, ಅದಕ್ಕೆಲ್ಲ ಉತ್ತರ ಎಲ್ಲ ಪೇಪರ್ಲು ಬಂದಿದೆ. ನಿಜ, ಅದು ಹೋಗಿದ್ದದ್ ನಿಜ, ಮತ್ತೆ ಅದನ್ನೇ ಹೋಗಿದ್ದದ್ ನಿಜ. ನಾಳೆ ಹೇಳ್ತೀನಿ ಅದನ್ನ. ಪ್ರಕಟಣೆ. ಸನ್ಮಾನ್ಯ ಅಧ್ಯಕ್ಷೆ, ಅರ್ಧಂಬರ್ಧ ಮುಗಿಸ್ಬಿಡ್ತೀನಿ. ಈಗ ಒಂದು ಗೃಹ ಸಚಿವರು ಹೇಳೋವಂಥ ಸಂದರ್ಭದಲ್ಲಿ ಕೋಲ್ಕತ್ತಾ, ಚೆನ್ನೈ ಎಲ್ಲ ಕಡೆನೂ ಕೂಡ ಈ ಥರ ಕ್ರಿಕೆಟ್ ನಡೆದಂಥ ಸಂದರ್ಭದಲ್ಲಿ ದುರ್ಘಟನೆಗಳು ಎಲ್ಲ ಹೇಳಿದ್ರು. ಬಟ್ ಅಲ್ಲೆಲ್ಲೂ ಕೂಡ ಈ ಥರ ದುರ್ಘಟನೆ ಆಗಿಲ್ಲ. ಪ್ಲ್ಯಾನಿಂಗ್ ಆಗಿ ಅವರೆಲ್ಲ ಕೂಡ ಮಾಡಿದ್ದಾರೆ. ಇಲ್ಲಿ ನಮ್ಮಲ್ಲಿ ಪ್ಲ್ಯಾನಿಂಗ್ ಸರಿಯಾಗಿ ವ್ಯವಸ್ಥಿತವಾಗಿ ಬಂದಂಥವ್ರನ್ನ ಹೆಂಗೆ ಸುಧಾರಿಸ್ಬೇಕು ಅಂತ ನಮ್ಮ ಪೊಲೀಸ್ ಇಲಾಖೆ, ಸರ್ಕಾರ ಎರಡೂ ಕೂಡ ಗಮನ ಹರಿಸದೇ ಇರೋದ್ರಿಂದ ಈ ಥರ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ, ಇವತ್ತು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ 11 ಜನದ ಜೀವ ತಗೊಳ್ಳೋವಂಥ ಕೆಲಸ ಇಲ್ಲ ಆಗಿದೆ. ಆದ್ದರಿಂದ ಇವತ್ತು ಅವ್ರಿಗೆ, ಆ ಕುಟುಂಬಕ್ಕೆ 25 ಲಕ್ಷ ಪರಿಹಾರನೂ ಕೂಡ ಇವತ್ತು ಘೋಷಣೆ ಮಾಡಿದ್ದಾರೆ. ಖಂಡಿತ ಪರಿಹಾರದಿಂದ ಅದಕ್ಕೆ ಅಷ್ಟು ಅದು ಅವರಿಗೆ ಸಮಾಧಾನ ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಖಂಡಿತ ಆ ಕುಟುಂಬಕ್ಕೆ ಎಲ್ಲ ರೀತಿಯ ನೆರವನ್ನು ಕೂಡ ಸರ್ಕಾರ ಕೊಡಬೇಕು ಅಂತಕ್ಕಂಥದ್ದು. ಜೊತೆಯಲ್ಲಿ ಇವತ್ತು ಗೋವಿಂದರಾಜ್ ಅಂತವ್ರನ್ನ ಇವತ್ತು ಒಂದು ಇದನ್ನು ಅವ್ರ ರಾಜೀನಾಮೆ ತೊಗೊಂಡಿದ್ದಾರೆ. ಯಾಕೆ ತೊಗೊಂಡ್ರು? ಸರ್ಕಾರದ್ದೇನು ಪಾಲಿಲ್ಲ ಅಂತಂದ್ರೂ ಕೂಡ ಒಬ್ಬರು ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ರಾಜೀನಾಮೆ ತಗೊಂಡ್ರು ಅಂದರೆ ಸರ್ಕಾರನೂ ಕೂಡ ಇದಕ್ಕೆ ಹೊಣೆ ಅಂತಕ್ಕಂಥದ್ದು ಅವರೇ ಸಾಬೀತು ಮಾಡ್ಕೊಂಡಿರೋದ್ರಿಂದ ಇದನ್ನು ನಾವ್ಯಾರು ಬೇರೆಯವ್ರು ಹೇಳಬೇಕಾಗಿಲ್ಲ, ಅವರೇ ಹೇಳ್ಕೊಂಡಿದ್ದಾರೆ. ಗೋವಿಂದರಾಜ್ ಅವ್ರನ್ನ ರಾಜೀನಾಮೆ ತಗೊಳ್ಳೋದ್ರ ಮುಖಾಂತರ ನಾವು ತಪ್ಪಿತಸ್ಥರು ಅಂತಕ್ಕಂಥದ್ದು ಅವರೇ ಕೂಡ ಹೇಳ್ಕೊಂಡಿರ್ತಕ್ಕಂಥದ್ದು ಇಲ್ಲಿ ಸಾಬೀತಾಗಿದೆ. ಆದ್ದರಿಂದ ಈ ಥರ ದುರ್ಘಟನೆಗಳಾಗ್ಬೋದು, ನಮ್ಮ ಕೈಯಾರೆ ಈ ಥರ ಘಟನೆಗಳಾಗದಂಥ ರೀತಿಯಲ್ಲಿ ಸರ್ಕಾರ ನೋಡ್ಕೋಬೇಕು. ಗೃಹ ಇಲಾಖೆ ಅದ್ರ ಬಗ್ಗೆ ಸಾಕಷ್ಟು ಎಚ್ಚರಿಕೆಯಿಂದ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ, ಇಂಥ ಹುಮ್ಮಸ್ಸಿರೋ ಸಂದರ್ಭದಲ್ಲಿ ಯುವಕರಲ್ಲಿ ಬಿಸಿ ರಕ್ತ, ಆ ಸಂದರ್ಭದಲ್ಲಿ ಯುವಕರು ಯಾವ ರೀತಿ ಕೂಡ ಅವರು ಪ್ರಯತ್ನಗಳು ಮಾಡಿ ಅವರ ಅಭಿಮಾನವನ್ನು ತೋರಿಸಲಿಕ್ಕೆ ವ್ಯಕ್ತಪಡಿಸ್ತಾರೆ. ಆ ಸಂದರ್ಭದಲ್ಲಿ ನೀವು ದಯಮಾಡಿ ಎಚ್ಚರಿಕೆಯಿಂದ ಇಡಬೇಕು. ಮತ್ತು ಸ್ಟೇಡಿಯಂ ಬಗ್ಗೆನೂ ಅಷ್ಟೇ, ನಿಮ್ಮ ಪೊಲೀಸ್ ಇಲಾಖೆಯವರು ಅಲ್ಲಿ ಸ್ಟೇಡಿಯಂ ಗೇಟ್ಗಳು ತೆಗೆಸಿದ್ರೆ ಇಷ್ಟು ನುಗ್ಲಾಗ್ತಿರ್ಲಿಲ್ಲ ಅಲ್ಲಿ. ಇದೆಲ್ಲದ ಇಲ್ಲ, ಮಧ್ಯೆ ಇಂಟರ್ವ್ಯೂನ್ CM ಬಂದ್ರು, ಇಂಟರ್ವ್ಯೂನ್ ಆಯ್ತು. ಹಂಗಾಗಿ ಇಲ್ಲ ಅಣ್ಣ, ಇಲ್ಲ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್. ಹೋಮ್ ಮಿನಿಸ್ಟರ್ ಉದ್ದ ಭಾಷಣ ಮಾಡ್ತಾ ಇಲ್ಲ 2 ನಿಮಿಷ, ನಾನೇ ಜಾಸ್ತಿ ಮಾಡಿಲ್ಲ ಸರ್. ಆಮೇಲೆ ಒಬ್ರು ಕರ್ಬಸವೇಗೌಡ ಅಂತ ಒಬ್ರು ಪೊಲೀಸ್ ಅಧಿಕಾರಿನೂ ಕೂಡ ನಿಮಗೆ ಮೊದಲೇನೆ ಲಿಖಿತ ಮುಖಾಂತರ ಟಿಪ್ಪಣಿನೂ ಕೂಡ ಕೊಟ್ಟಿದ್ರು. ಆದರೂ ಕೂಡ ನೀವು ಯಾಕೆ ಎಚ್ಚೆತ್ಕೊಳ್ಳಿಲ್ಲ ಅಂತಕ್ಕಂಥದ್ದು ಒಂದು. ಇದೆಲ್ಲ ಮುಂದೆ ಈ ಥರ ಆಗಬಾರ್ದು, ಮತ್ತು ಸರ್ಕಾರನೇ ಇದಕ್ಕೆ ಹೊಣೆ ಅಂತಕ್ಕಂಥದ್ದನ್ನ ನೇರವಾಗಿ ಹೇಳ್ತಾ ನನ್ನ ಈ ಒಂದು ಮಾತು ಮುಗಿಸ್ತೇನೆ.